ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇದು ಲಿಕ್ಕು ಲೈಫ್ ಸ್ಟೈಲ್. Sol y arena, oh so bright, baila conmigo toda la night, el ritmo suena. ಈ ಮಳೆಯಲ್ಲಿ ನಾವಿವತ್ತು ಹೊರಟಿದ್ದೀವಿ ವರಮಹಾಲಕ್ಷ್ಮಿ ಶಾಪಿಂಗೋಸ್ಕರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಪೂಜೆ ಸಾಮಾನು, ಸೀರೆ ಎಲ್ಲ ಫುಲ್ ಶಾಪಿಂಗ್ ಇದೆ ಇವತ್ತು. ಸೊ ಇವತ್ತು ಮಳೆ ಬಂದರೂ ಶಾಪಿಂಗ್ ಮಾಡಲೇಬೇಕು ಅಂತ ಹೊರಟಿದ್ದೀವಿ. ಸೊ ಯಾಕೆಂದರೆ ನಾಳೆನೇ ವರಮಹಾಲಕ್ಷ್ಮಿ ಪೂಜೆ. ಇವತ್ತು ಒಂದೇ ದಿನ ಟೈಮ್ ಸಿಕ್ಕಿರೋದು. ಸೊ ಹೋಗ್ತಾ ಇದ್ದೀವಿ ಕುಂದಾಪುರಕ್ಕೆ. ಬನ್ನಿ ಏನೇನು ಶಾಪಿಂಗ್ ಮಾಡ್ತೀನಿ, ಏನೇನು ತೊಗೊಂಡ್ವಿ ಎಲ್ಲನೂ ತೋರಿಸ್ತೀನಿ. ನಾನು ಮತ್ತು ಕುಂದಾಪುರ್ಗೆ ಶಾಪಿಂಗ್ ಅಂತ ಹೊರಟ್ವಿ. ನಾವು ಫಸ್ಟ್ ಹೋಗಿದ್ದು ಮಾಸ್ತಿ ಅಮ್ಮ ದೇವಸ್ಥಾನಕ್ಕೆ. ಇಲ್ಲಿ ಯಾವಾಗೇ ಹೋದರೂ ಅತ್ತೆ ಈ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ಕಾಣಿಕೆ ಹಾಕಿ ಬಂದೇ ಬರ್ತಾರೆ. ಈ ದೇವ್ರು ಅಂದರೆ ಏನೋ ಒಂಥರ ಭಕ್ತಿ ಅತ್ತೆಗೆ. ಸೊ ನಾನು ಅತ್ತೆ ಫಸ್ಟ್ ಅಲ್ಲಿಂದ ನಮಸ್ಕಾರ ಮಾಡಿ ಹೊರಟ್ವಿ. ಅಲ್ಲೇ ಹಿಂದೆ ಒಂದು ಅಂಗಡಿ ಇತ್ತು, ಅಲ್ಲಿ ಫಸ್ಟು ರಕ್ಷಾಬಂಧನ್ ನೋಡಿದ್ವಿ. ಅದೆಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಅಲ್ಲಿ. ಹಾಗೆ ಈ ಕಡೆ ಬಂದು ರಾಜಾರಾಮ್ ಸ್ಟೋರ್ಸ್ ಅಂತ ಇದೆ. ಅಲ್ಲಿ ಪ್ರಸಾದಕ್ಕೆ ಬೇಕಾದ ಪ್ಲಾಸ್ಟಿಕ್ ಕಪ್ಸು ಮತ್ತು ಸ್ಪೂನ್ಸು ಅದೆಲ್ಲ ಪರ್ಚೇಸ್ ಮಾಡಿದ್ವಿ. ನಾವು ಸುಮಾರು ವರ್ಷದಿಂದ ಹಬ್ಬಕ್ಕೆ ಏನೇ ಬೇಕಾದರೂ ಪ್ಲಾಸ್ಟಿಕ್ ಕಪ್ಸು, ಕವರ್ಸು ಏನು ಬೇಕಂದರೂ ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಸೊ ಇಲ್ಲೇ ಪರ್ಚೇಸ್ ಮಾಡೋದು. ನಿಮಗೂ ಯಾರಿಗಾದ್ರೂ ಬೇಕಿದ್ದರೆ ಕುಂದಾಪುರದಲ್ಲಿ ರಾಜಾರಾಮ್ ಸ್ಟೋರ್ಸ್ ಅಂತ ಇದೆ, ಫೇಮಸ್ ಸ್ಟೋರು. ಅಲ್ಲಿ ಹೋಗಿ ಪ್ಲಾಸ್ಟಿಕ್ ಕಪ್ಸು, ಕವರ್ಸ್ ಏನು ಬೇಕೋ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಥರ ಬೇಕು, ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ಥರನೇ ಇದೆ ಅಲ್ಲಿ ಎಲ್ಲನೂ ಐಟಮು. ಅಲ್ಲಿಂದ ನೇರವಾಗಿ ಹೊರಟಿದ್ದು ನಾವು ಬೋಳಾಸ್ ಡ್ರೈ ಫ್ರೂಟ್ ಶಾಪ್ಗೆ. ನಾವು ಸುಮಾರು ವರ್ಷ ಆಯಿತು ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿ. ಒಂದು ಕಂಪ್ಲೇಂಟ್ ಇಲ್ಲ. ತುಂಬ ನೀಟ್ ಆ್ಯಂಡ್ ಹೈಜಿನಿಕ್ ಪ್ಯಾಕಿಂಗು, ಟೇಸ್ಟು ಅಷ್ಟೇ. ಡ್ರೈ ಫ್ರೂಟ್ಸು ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇವರು ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲ ಇಂಪೋರ್ಟ್ ಮಾಡ್ಕೋತಾರೆ. ಬೇರೆ ಬೇರೆ ಕಂಟ್ರಿದು ಡ್ರೈ ಫ್ರೂಟ್ಸು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಗೋಡಂಬಿ ಸೈಜಸ್ ಎಲ್ಲ ಅದು ಬೇರೆ ಕಂಟ್ರಿದು ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯಾಗೂ ಬೇರೆ ಕಂಟ್ರಿದು ತುಂಬ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ನೀವು ಬೇರೆ ಕಂಟ್ರಿ ಟ್ರೈ ಮಾಡಿದಾಗ ಇದು ಇನ್ನೂ ಬೆಟರ್ ಇದೆ ಅಂತ ಫೀಲ್ ಆಗುತ್ತೆ ನಿಮಗೆ. ನೋಡಿ ಇದು ಕಾಜು ಬರ್ಫಿ. ಇದು ಅಂಜು ಫೇವ್ರೆಟ್ ಸ್ವೀಟು. ನಮ್ಮ ಮನೇಲಿ ಇನ್ಫ್ಯಾಕ್ಟ್ ಎಲ್ಲರಿಗೂ ತುಂಬಾ ಇಷ್ಟ ಇದು ಕಾಜು ಬರ್ಫಿ. ಅದರಲ್ಲಿ ತುಂಬಾ ಫ್ಲೇವರ್ಸ್ ಇತ್ತು ನೋಡಿ. ಜಾಗ್ರಿ ಅಂದರೆ ವಿತೌಟ್ ಶುಗರು, ಬರೀ ಬೆಲ್ಲದಲ್ಲಿ ಮಾಡೋದು. ಶುಗರ್ ಪೇಷಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದು. ರೇಟು ಅಷ್ಟೇ ನಿಮಗೆ ಕಂಫರ್ಟ್ ಆಗೋ ರೀತಿ ಥರನೇ ಇದೆ. ಮತ್ತು ಸುಮಾರು ಸ್ವೀಟ್ಸ್ ಐಟಮ್ ಬಂದಿತ್ತು ಹಬ್ಬಕ್ಕೆ ಅಂತಲೇ. ಹೆಂಗೂ ನವರಾತ್ರಿ ಬರ್ತಾ ಇದೆ, ಸುಮಾರು ಹಬ್ಬಗಳು ಕಂಟಿನ್ಯೂ ಆಗಿರೋದ್ರಿಂದ ಹೊಸದೆಲ್ಲ ತರಿಸಿದ್ರು. ಮತ್ತು ಈ ಶಾಪ್ನು ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಮಾಡಿಸಿದ್ದಾರೆ ಇವಾಗ. ಖುಷಿ ಆಗುತ್ತೆ ಶಾಪ್ ಒಳಗೆ ಹೋಗ್ತಾ ಇದ್ರೇ, ಐಟಮ್ಸ್ ನೋಡ್ತಾ ಇದ್ರೇ ಎಲ್ಲ ಪರ್ಚೇಸ್ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಪಿಸ್ತಾದಲ್ಲೂ ಎಷ್ಟು ವೆರೈಟಿ ಇದೆ. ಹುರಿದಿರೋದು ಬೇರೆ, ಸಾಲ್ಟ್ ಹಾಕಿ ಹುರಿದಿರೋದು ಬೇರೆ, ಮತ್ತು ಖಾರ ಅದೆಲ್ಲ ಹಾಕಿ ಹುರಿದಿರೋದು ಬೇರೆ. ಎಣ್ಣೆ ಇದೆ ದೇವ್ರ ದೀಪದ್ದು, ಮತ್ತು ಅಡುಗೆ ಎಣ್ಣೆ ಇದೆ. ಕೊಕೊನೆಟ್ ಆಯಿಲ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಗಿಫ್ಟ್ ಐಟಮ್ಗೆ ಅಂತ ಇರೋದು ಬಾಕ್ಸು. ಇದು ಪ್ರೈಸ್ ಬಂದುಬಿಟ್ಟು ಅಲ್ಲಿ ಹಾಕಿದ್ದಾರೆ ನೋಡಿ, 1095 ಅಂತ. ಇದರಲ್ಲಿ 4-5 ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ. ನೀವೇನೇ ಅಫಿಷಿಯಲಾಗಿ ಗಿಫ್ಟ್ ಕೊಡಬೇಕಿದ್ರು ಇದೊಂದು ತುಂಬ ಯೂಸ್ ಆಗುತ್ತೆ. ಮತ್ತು ಇಲ್ಲಿ ಮಖಾನ ಇದೆ ನೋಡಿ. ಈ ಮಖಾನ ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದಂತೆ ಹೆಲ್ತ್ಗೆ. ಮತ್ತು ಈ ಮಖಾನದಲ್ಲೂ ಅಷ್ಟೇ ತುಂಬ ವೆರೈಟಿ ಇದೆ. ಸಾಲ್ಟ್ ಹಾಕಿರೋದು ಮತ್ತು ಪೆರಿ ಅಂತ ನಾವು ಟ್ರೈ ಮಾಡಿದ್ವಿ ಎರಡು. ತುಂಬ ಚೆನ್ನಾಗಿತ್ತು ಮಖಾನ. ಅದು ಆಯಿಲ್ ರೋಸ್ಟ್ ಅಲ್ಲ, ಅದು ಬರೀ ಏನಂತಾರೆ ಆಯಿಲ್ ಇಲ್ಲದೆ ರೋಸ್ಟ್ ಮಾಡಿರೋ ಅಂಥದ್ದು. ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಸುಮಾರು ಗಿಫ್ಟ್ ಐಟಮ್ಸ್ ಕೊಡೋಕ್ಕೆ ಅಂತಲೇ ವೆರೈಟಿ ಬಾಕ್ಸಸ್ ಇದೆ. ನಿಮಗೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ಅದರಲ್ಲಿ 3 ಡ್ರೈ ಫ್ರೂಟ್ಸು, 6 ಡ್ರೈ ಫ್ರೂಟ್ಸು ಹಾಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆಮೇಲೆ ಸೀದಾ ಹೋಗಿದ್ದು ಹೂವಿನ ಮಾರ್ಕೆಟ್ಗೆ. ಹೂ ರೇಟ್ ಕೇಳಿದ್ರೆ ಹಬ್ಬ ಮಾಡೋದು ಹೌದಾ ಅಂತ ಅನಿಸ್ಬಿಡ್ತು. ಅಷ್ಟು ಹೂವಿನ ರೇಟು ಗಗನಕ್ಕೆ ಏರಿಬಿಟ್ಟಿತ್ತು ಅಂತ ಹೇಳ್ಬೋದು. ಒಂದು ತಾವರೆ ಹೂಗೆ 100 ರುಪೀಸು, ಒಂದು ಮೊಳ ಮಲ್ಲಿಗೆ ಹೂಗೆ 200 ರುಪೀಸ್. ನಿಮ್ಗೆ ಗೊತ್ತಲ್ಲ ಕುಂದಾಪುರ ಮಲ್ಲಿಗೆ ಅಂದರೆ ಅದು ಏನೋ ಒಂಥರ ಸ್ಪೆಷಲ್ಲು. ಆ ಘಮ, ನೋಡೋಕ್ಕೆ ಆ ಹೂವನ್ನ ಚಂದನೇ ಬೇರೆ. ಆ ಹೂವನ್ನು ಬಿಟ್ಟು ಬರೋಕ್ಕೂ ಮನಸ್ಸಾಗಲ್ಲ ಕುಂದಾಪುರ ಮಲ್ಲಿಗೆ.
200 ರೂಪಾಯಿ ಮೊಳ ಅಂದರು. ಓಕೆ ಅಂದ್ಬಿಟ್ಟು ನಾವು ಒಂದು ಮೊಳ ದೇವ್ರಿಗೆ ಹಾರ ಹಾಕ್ಲೇಬೇಕಲ್ಲ ಮಲ್ಲಿಗೆಯಿಂದ, ಸೊ ಅದಕ್ಕೆ ತೊಗೊಂಡ್ವಿ. 2 ಮೊಳ ತೊಗೊಂಡ್ವಿ ಅನ್ಸುತ್ತೆ, ಸಾರಿ. ಆಮೇಲೆ ಸೇವಂತಿ ಹೂ ತೊಗೊಂಡ್ವಿ ಒಂದು ಮಾರು. ಆಮೇಲೆ ಹೂವಿನ ಅಂಗಡಿ ಹತ್ರ ನಿಂತ್ಕೊಂಡ್ರೆ ಆ ರೋಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಆ ಹೂವಿನ ಅಂಗಡಿ ಹತ್ರ ನೋಡಿದ್ರೆ ಬಿಟ್ಟು ಮರಕ್ಕೆ ಮನಸ್ಸಾಗಲ್ಲ. ಇದು ನೋಡಿ ಮಲ್ಲಿಗೆ ಉಲ್ಲನಲ್ಲಿ ಕಟ್ಟಿರೋದು, ಅದು ಒಂದು ಆರೆಂಜು ಮತ್ತು ಗ್ರೀನು. ಅದು ತುಂಬ ಲುಕ್ ಕೊಡುತ್ತೆ ದೇವ್ರಿಗೆ ಹಾಕಿದ್ರೆ, ತುಂಬ ಚೆನ್ನಾಗೂ ಕಾಣುತ್ತೆ. ಇದು ಸಿಂಗಾರ್ ಹೂವು ಅಂತಾರೆ. ಇಲ್ಲಿ ಜಾಸ್ತಿ ದೇವಸ್ಥಾನದಲ್ಲೆಲ್ಲ ಅದೇ ಪ್ರಸಾದವಾಗಿ ಕೊಡೋದು ನಮಗೆ ಹೂವು. ಎಲ್ಲಿ ವಿರಾಜ್, ಎಲ್ಲಿ ಮುಖ ತೋರಿಸಿ ನಿಂದು. ಗರ್ಲ್ಸ್ ಕಂಡು ಫುಲ್ ನಾಚ್ಕೊಂತಿದ್ದೀವಿ. ಏ ವಿರಾಜ್, ಇಲ್ಲಿ ಕಳ್ಳ ಕಳ್ಳ ಕಳ್ಳ. ಫೈನಲಿ ಎಲ್ಲ ಲಗೇಜ್ ಹೊತ್ಕೊಂಡು ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿತ್ತು. ಮನೆಗೆ ಬಂದು ಎಲ್ಲ ಐಟಮ್ಸ್ ತಗೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನೋಡಿ ರೆಡ್ ಕಲರ್ ಥ್ರೆಡ್ಡು, ಇದು ಲಕ್ಷ್ಮೀ ದಾರ ಮಾಡೋಕ್ಕೆ ಅಂತ ಥ್ರೆಡ್ ತೊಗೊಂಡಿದ್ದು ನಾವು. ಇದರಲ್ಲಿ ಅಷ್ಟಲಕ್ಷ್ಮಿ ಗಂಟು ಹಾಕಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಬಂದವ್ರಿಗೆಲ್ಲ ಕೊಡ್ತೀವಿ ನಾವು. ಫೈನಲಿ ಸಂಜೆ ಅಷ್ಟರಲ್ಲಿ ಏನೋ ಒಂದು ಔಟ್ಲುಕ್ ಸ್ವಲ್ಪ ರೆಡಿ ಆಯಿತು. ಈ ಡೆಕೋರೇಷನ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಆ ಲಕ್ಷ್ಮಿ ಫೋಟೋ ಫುಲ್ ಕಳೆಯಿಂದ ಎದ್ದು ಕಾಣಿಸ್ತಿತ್ತು, ಅದು ನಂಗೆ ತುಂಬಾ ಖುಷಿ ಆಯಿತು. 7:35 ಶುರು ಆಗಿದೆ ಕೆಲಸ. ಮನೆ ಅಂತೂ ಫುಲ್ ವಿಚಿತ್ರ ಆಗಿದೆ, ಆಮೇಲೆ ಎಲ್ಲ ಸರಿ ಆಗತ್ತೆ ನೋಡಿ. ಎಲ್ಲ ಫುಲ್ಲು ಕಚ್ಚಪಿಚ್ಚಿ ಆಗಿಬಿಟ್ಟಿದೆ ಮನೆ. ಈ ಫೋಟೋ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದೇ ಹಾಕೋಣ ಅಂತ ಡಿಸೈಡ್ ಮಾಡಿ ಹಾಕಿದ್ವಿ. ತುಂಬ ಚೆನ್ನಾಗಿ ಲಕ್ಷಣವಾಗಿದೆ ಅಲ್ಲ ಲಕ್ಷ್ಮಿ. ಟೈಮ್ ಇಸ್ 1:30. ಆ್ಯಕ್ಚುಲಿ ರಿಯಲ್ ಟಾಸ್ಕು ಇವಾಗ ಶುರು ಆಗುತ್ತೆ. ಇದೆಲ್ಲ ಜೋಡಿಸಿ ಇನ್ನು ಕಳಸ ಇಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ಬೆಳಗ್ಗೆ ಆಗೇ ಹೋಗುತ್ತೆ ಆಲ್ಮೋಸ್ಟು. ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಬಂದೆ. ಇವಾಗ ಒಂದೊಂದೇ ರೆಡಿ ಮಾಡ್ಕೋಬೇಕು. ಅತ್ತೆ ಸ್ನಾನಕ್ಕೆ ಹೋಗಿದ್ದಾರೆ ಇವಾಗ. ಆಲ್ಮೋಸ್ಟ್ ಬೆಳಗ್ಗೆ ಆಗೋಗುತ್ತೆ. ಚಕ್ಕಂತ ಮಾಡ್ಕೊಂಡು ಹೋಗೋಣ ಪಟ 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 ಅಂತ. ಟೋಟಲ್ ಆಮೇಲೆ ಎಲ್ಲ ರೆಡಿ ಆದಮೇಲೆ ಹೇಗಾಗಿದೆ ಅಂತ ಕಡೆಯಲ್ಲಿ ತೋರಿಸ್ತೀನಿ. ಈಗೆಲ್ಲ ಪಟ ಪಟ ಅಂತ ಕೆಲಸ ಮಾಡಿಬಿಡೋಣ. ಟೈಮ್ ಆಗ್ತಾ ಇದೆ, ಓಡ್ತಾ ಇದೆ. ಕೊನೆಗೆ ಎಲ್ಲ ಆದಮೇಲೆ ನೋಡಿ ನಮ್ಮ ಲಕ್ಷ್ಮೀ ಪೂಜೆ ಈ ಥರ ಆಯಿತು. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಲಕ್ಷ್ಮಿ ನೋಡಿ ಒಂಥರ ಕಳೆ ಚೆನ್ನಾಗಿ ಎದ್ದು ಕಾಣ್ತಿದ್ದಾಳೆ. ಲಕ್ಷ್ಮಿ ಬಂದು ಮನೇಲಿ ಕೂತಿದ್ದಾಳೇನೋ ಅನ್ನೋ ಥರ ಫೀಲ್ ಆಗ್ತದೆ. ಚೆನ್ನಾಗಾಯಿತು ಪೂಜೆ ಎಲ್ಲ. ಆಮೇಲೆ ಸಂಜೆ ಅರ್ಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನೆಲ್ಲ ಕರೆದಿದ್ವಿ. ಸಂಜೆ ಆಗ್ತಾ ಒಬ್ಬೊಬ್ಬರೇ ಬರೋಕ್ಕೆ ಶುರು ಆದರು. ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ವಿ. ಪ್ರಸಾದಕ್ಕೆ ಕಡಲೆಕಾಳು ಉಸ್ಲಿ ಮತ್ತು ಗೋಧಿ ಕಡಿ ಪಾಯಸ ಮಾಡಿದ್ವಿ. ನೋಡಿ ಮಕ್ಕಳೆಲ್ಲ ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ. ಇಲ್ಲಿ ಕೊಡಿ, ಇನ್ನೊಂದು ಫಂಕ್ಷನ್ ಎಲ್ಲಂದ್ರೆ ಅಲ್ಲೊಂದು ಗಾಡಿ ಮುಂದಿನ ಮನೆ ನೋಡಿದ್ರ ನೀವು? ಯಾವ ಸಾಂಗ್ ಜೋರ್ ಹೇಳ್ಬೇಕು, ಎಲ್ಲರೂ ಕೇಳ್ತೀಯ? ಜೋರ್ ಹೇಳತ್ತಲ್ಲ ಅಲ್ಲ. ಒಂದು ದಿನ ಪೆದ್ದನ ಹೆಂಡತಿ ಲಾಡು ಮಾಡಿದ್ನು. ಯಾರು ಕಾಣ ಬಾರದಿಂದ ಡಬ್ಬಲ್ಲಿ ಇಟ್ಟಿದ್ರು ಅದ ಎಲ್ಲ ಗಟ್ಟಿ ಹಾಕಿದ್ಲು. ಕಳಿಸ್ತೆ
ನಮ್ಮನೆ ವರಮಹಾಲಕ್ಷ್ಮಿ ನೋಡಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ಆ ವರಮಹಾಲಕ್ಷ್ಮಿ ತಾಯಿ ನಿಮ್ಮ ಮಕ್ಕಳಿಗೂ ಕೂಡ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮಲ್ಲಿಕ್ಕೂ ನಿಮಗೋಸ್ಕರ ಇನ್ನಷ್ಟು ವಿಶೇಷತೆನ ಹೊತ್ಕೊಬರ್ತಾಳೆ. ಅಲ್ಲಿವರೆಗೂ ನಿಮ್ಮಲ್ಲಿಕ್ಕೂ ಮಿಸ್ ಮಾಡ್ಕೋತಾರಿ, ಬ್ಲೆಸ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಲೈಕು ಸಬ್ಸ್ಕ್ರೈಬು ಹಾಗೆ ಶೇರ್ ತುಂಬ ಮಾಡಿ ಅಂತ ಕೇಳ್ಕೊತ ಹೋಗ್ಬಿಟ್ಟು ಬರ್ತೀನಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.